ಸಾಲು ಸಾಲು ಗುಂಡಿನ ಮರೆತ ಗುಂಡೇಟಿಗೆ ನರಳಾಡಿ ಪ್ರಾಣ ಬಿಟ್ಟ ಕೈ ಕಾರ್ಯಕರ್ತ. ಜನಾರ್ದನ್ ರೆಡ್ಡಿ ಮನೆಯನ್ನೇ ಗುರಿಯಾಗಿಸಿ ಫೈರಿಂಗ್, ಕ್ಲಾಸ್ ಪೀಸ್ ಪೀಸ್. ವಾಗ್ವಾದ, ಕಲ್ಲು ತೂರಾಟ, ಕಾರದ ಪುಡಿ ದಾಳಿ, ಬ್ಯಾನರ್ ಚಿಂದಿ, ಲಾಠಿ ಚಾರ್ಜ್. ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ನಡುವೆ ರಾಜಕೀಯ ಕಾಳಗ, ಬಳ್ಳಾರಿಯೇ ರಣರಂಗ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಅವ್ರನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಸಾವಿರಾರು ಮಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ರಣರಂಗ ಗಣಿನಾಡು ಬಳ್ಳಾರಿ ಅಕ್ಷರಶಃ ರಣರಂಗವಾಗಿದೆ. ಒಂದೊಂದು ದೃಶ್ಯವೋ ಭಯಾನಕ, ಒಂದೊಂದು ದೃಶ್ಯವೋ ಭೀಕರ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಬ್ಯಾನರ್ ವಿಚಾರಕ್ಕೆ ಸಣ್ಣದಾಗಿ ಶುರುವಾದ ಗಲಾಟೆ ಕಾರ್ಯಕರ್ತನೊಬ್ಬನ ಸಾವಿನಲ್ಲಿ ಅಂತ್ಯವಾಗಿದೆ. ಇದು ಅಂತ್ಯವಲ್ಲ. ತಣ್ಣಗಿದ್ದ ಬಳ್ಳಾರಿಯಲ್ಲಿ ಮತ್ತೆ ರಕ್ತ ರಾಜಕೀಯ ಚರಿತ್ರೆಯ ಪುಟ ತೆರೆದುಕೊಂಡಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿ ನಿರ್ಮಿಸಿದ್ದು ಜನವರಿ 3ರಂದು ಉದ್ಘಾಟನೆಗೆ ಪ್ಲಾನ್ ಮಾಡಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಬ್ಯಾನರ್ ಕಟ್ತಾ ಇದ್ರು. ಆವಂಬಾವಿಯಲ್ಲಿರೋ ಜನಾರ್ದನ್ ರೆಡ್ಡಿ ಮನೆ ಮುಂದೆಯೂ ಬ್ಯಾನರ್ ಅಳವಡಿಸಿದ್ದಾರೆ. ಇದಕ್ಕೆ ರೆಡ್ಡಿ ಆಕ್ಷೇಪ ಮಾಡ್ತಿದ್ದಂತೆ ಶುರುವಾದ ಗಲಾಟೆ ಒಬ್ಬನ ಬಲಿಯೊಂದಿಗೆ ಅಂತ್ಯವಾಗಿದೆ. ಬಳ್ಳಾರಿ ರಣರಂಗದ ಭಯಾನಕ ದೃಶ್ಯಗಳನ್ನೇ ತೋರಿಸ್ತೀವಿ ನೋಡಿ. ಬಳ್ಳಾರಿ ರಣರಂಗ ದೃಶ್ಯ 1. ರೆಡ್ಡಿ ನಿವಾಸದ ಮುಂದೆ ಬ್ಯಾನರ್, ಕೈ ಕಮಲ ಕಾರ್ಯಕರ್ತರ ಜಟಾಪಟಿ. ನಿನ್ನೆ ಮಧ್ಯಾಹ್ನ 12:30 ಹೊತ್ತಲ್ಲಿ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಲಾಗ್ತಿತ್ತು. ಇದಕ್ಕೆ ರೆಡ್ಡಿ ವಿರೋಧ ಮಾಡ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿಂದ ವಾಪಸ್ ಆಗಿದ್ರು. ರೆಡ್ಡಿ ಕೂಡ ಗಂಗಾವತಿಗೆ ತೆರಳಿದ್ರು. ರೆಡ್ಡಿ ಆಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಸ್ಪಾಟ್ಗೆ ಬಂದಿದ್ದ. ಅಲ್ಲೇ ಕುಳಿತು ಬ್ಯಾನರ್ ಹಾಕ್ತಾ ಇದ್ದ. ಬ್ಯಾನರ್ ಅಳವಡಿಕೆಗೆ ರೆಡ್ಡಿ ಬೆಂಬಲಿಗರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆಗ ನಿಧಾನವಾಗಿ ಗಲಾಟೆ ಶುರುವಾಗಿತ್ತು. ಬಳ್ಳಾರಿ ರಣರಂಗ ದೃಶ್ಯ 2. ರೆಡ್ಡಿ ರಾಮುಲು ಎಂಟ್ರಿ, ತಾರಕಕ್ಕೇರಿದ ಗಲಾಟೆ, ಬ್ಯಾನರ್ ಚಿಂದಿ. ಯಾವಾಗ ಗಲಾಟೆ ಶುರುವಾಗಿದೆ ಅಂತ ಗೊತ್ತಾಯ್ತು ಗಂಗಾವತಿಯಿಂದ ಸಂಜೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಆಗಮಿಸಿದ್ರು. ರೆಡ್ಡಿ ಸ್ಪಾಟ್ಗೆ ಬರ್ತಿದ್ದಂತೆ ರೆಡ್ಡಿ ಬಂದ ಅಂತ ಸತೀಶ್ ರೆಡ್ಡಿ ಕಡೆಯವರ ಕೂಗಾಡಿದ್ರು. ಆಗ ರೆಡ್ಡಿ ರಾಮುಲುಗೆ ಫೋನ್ ಮಾಡಿ ಕರೆಸಿಕೊಂಡ್ರು. ಸ್ಥಳಕ್ಕೆ ಬಂದಿದ್ದ ರಾಮುಲುಗೂ ತಳ್ಳಾಟ, ನೂಕಾಟದ ಬಿಸಿ ತಟ್ಟಿತ್ತು. ಈ ತಳ್ಳಾಟದ ನಡುವೆ ಕಿಡಿಗೇಡಿಗಳು ಬ್ಯಾನರ್ ಹರಿದಿದ್ರು. ಬಳ್ಳಾರಿ ರಣರಂಗ ದೃಶ್ಯ 3. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳಿಂದ ಏರ್ ಫೈರಿಂಗ್, ಪರಿಸ್ಥಿತಿ ಉದ್ವಿಗ್ನ. ಯಾವಾಗ ಕಿಡಿಗೇಡಿಗಳು ಬ್ಯಾನರ್ ಹರಿದ್ರು, ಒಂದು ಗುಂಪು ಕಲ್ಲು ತೂರಾಟ ನಡೆಸಿತ್ತು. ಆಗ ಸತೀಶ್ ರೆಡ್ಡಿ ಮೇಲೂ ಕಲ್ಲು ಬಿದ್ದಿತ್ತು. ಇದೇ ಹೊತ್ತಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ. ಈ ಕಲ್ಲು ತೂರಾಟದಲ್ಲಿ ಗಂಭೀರವಾಗಿ ಗಾಯಗೊಂಡ ಸತೀಶ್ ರೆಡ್ಡಿಯನ್ನ ಕೂಡಲೇ ಅಲ್ಲಿಂದ ಶಿಫ್ಟ್ ಮಾಡಲಾಗಿತ್ತು. ಬಳ್ಳಾರಿ ರಣರಂಗ ದೃಶ್ಯ 4. ಜನಾರ್ದನ್ ರೆಡ್ಡಿ ನಿವಾಸವನ್ನೇ ಗುರಿಯಾಗಿಸಿ ಫೈರಿಂಗ್. ಇನ್ನು ಇಲ್ಲಿ ನೋಡಿ, ಸತೀಶ್ ರೆಡ್ಡಿ ಕಡೆಯ ಖಾಸಗಿ ಗನ್ಮ್ಯಾನ್ ಕಲ್ಲು ತೂರಾಟದ ಹೊತ್ತಲ್ಲೇ ಜನಾರ್ದನ್ ರೆಡ್ಡಿ ನಿವಾಸವನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿದ್ದ. ಬುಲೆಟ್ ಸಿಡಿದು ರೆಡ್ಡಿ ನಿವಾಸದ ಕಿಟಕಿ ಗ್ಲಾಸ್ಗಳು ಪುಡಿ ಪುಡಿಯಾಗಿದ್ವು. ನನ್ನನ್ನೇ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದಾರೆ ಅಂತ ರೆಡ್ಡಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮನೆ ಮೇಲೆ ದೂರಿ ಬಂದ 2 ಬುಲೆಟ್ಗಳನ್ನ ಪ್ರದರ್ಶಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೊಮ್ಮಗದಲ್ಲಿದ್ದೀವಿ. ಅಂದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಕಂಡು ಬರ್ತಾ ಇದೆ ಅಂತೇಳಿ, ಇದು ಕಬ್ಬಿಣದ ಒಂದು ಗೇಟ್ ಅಂದರೆ ನಿರ್ಮಾಣ ಮಾಡಿಕೊಂಡಿದ್ರು. ಇದರ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಇದೆ. ಈ ಗೇಟ್ ಕೂಡ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದು. ಅಂದರೆ ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲುಗಳು ಬಂದು ಬಿದ್ದಿರುವಂಥದ್ದು. ಜೊತೆಗೆ ಏನು ಆ ಕಟ್ಟಡಕ್ಕೆ ಏನು ಗ್ಲಾಸ್ಗಳನ್ನು ಹಾಕಿದ್ದಾರೆ ಅವೆಲ್ಲವೂ ಕೂಡ ಒಡೆದು ಹೋಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಆ ಘಟನೆ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತೀವ್ರತೆಯನ್ನು ಇಲ್ಲಿ ದೃಶ್ಯಗಳ ಮೂಲಕ ಗಮನಿಸಬಹುದಾಗಿದೆ. ಏರ್ ಫೈರ್ ಕೂಡ ಆಗಿತ್ತು. ಏರ್ ಫೈರ್ಗೆ ಸಂಬಂಧಪಟ್ಟಂತೆ ಬುಲೆಟ್ ಕೂಡ ಬಂದು ಇಲ್ಲಿ ಬಿದ್ದಿರುವಂಥದ್ದು. ಜೊತೆಗೆ ಈ ಗ್ಲಾಸಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಿದ್ದಿದೆಯಾ ಅಥವಾ ಏನು ಬುಲೆಟ್ ಬಿದ್ದಿದೆಯಾ ಕನ್ಫರ್ಮ್ ತನಿಖೆ ಆಗಬೇಕಾಗುತ್ತೆ. ಯಾಕಂದರೆ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದೆ. ನೇರವಾಗಿ ನನ್ನ ಕಡೆ ಇದೆ ಅಂದರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಾಟ ಆಯ್ತು. ನಮ್ಮ ಹುಡುಗನಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿ
ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸರ್ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ಫೈರಿಂಗ್ ನಡುವೆ ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ಕಲ್ಲು ತೂರಾಟವಾಗಿತ್ತು. ಆ ಕಡೆಯಿಂದಲೂ ಕಲ್ಲು ತೂರಿ ಬಂದಿದ್ವು. ಇದರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬೆನ್ನಿಗೆ ಗುಂಡು ತಗುಲಿತ್ತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆದ್ರೆ ಆತ ಬದುಕುಳಿಯಲಿಕ್ಕಿಲ್ಲ. ಈ ಮಧ್ಯೆ ಶಾಸಕ ಭರತ್ ರೆಡ್ಡಿ ಕೂಡ ಸ್ಪಾಟ್ಗೆ ಬಂದಿದ್ರು. ಆಗ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗಿತ್ತು. ಕಲ್ಲು ತೂರಾಟ ನಡೆದಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಸಿಡಿಸಿದ್ರು. ರೆಡ್ಡಿ ಕಡೆಯವರಿಂದಲೇ ಗುಡ್ಡು ಬಿದ್ದು ನಮ್ಮ ಕಾರ್ಯಕರ್ತ ಮೃತಪಟ್ಟಿದ್ದಾನೆ ಅಂತ ಭರತ್ ರೆಡ್ಡಿ ಆರೋಪಿಸಿದ್ರೆ, ಅವರ ಗನ್ಮ್ಯಾನ್ನಿಂದಲೇ ಗುಂಡು ಬಿದ್ದಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಈ ಆರೋಪದ ನಡುವೆ ರೆಡ್ಡಿಯನ್ನ ರಾಕ್ಷಸ ಅಂತ ಭರತ್ ರೆಡ್ಡಿ ಆರೋಪಿಸಿದ್ದಾರೆ. ಇಂಥ ನೇಚರ್ ಸಾವಿರಾರು ಜನ ಬಂದ್ರು ಏನು ಮಾಡಕ್ಕಾಗಲ್ಲ. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಹೀಗೆ ನಿನ್ನೆ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಬಲಿಯಾಗಿದ್ದಾರೆ. ಭರತ್ ರೆಡ್ಡಿ ಕಡೆಯವರು ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತನ ಕುಟುಂಬದವರು ಜನಾರ್ದನ್ ರೆಡ್ಡಿ ಸೇರಿದಂತೆ ಹಲವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈತ ಜನಾರ್ದನ್ ರೆಡ್ಡಿ ಕಡೆಯಿಂದ ಭರತ್ ರೆಡ್ಡಿ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು 1000ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ. ನಾಳಿನ ಕಾರ್ಯಕ್ರಮ ಕೂಡ ಮುಂದೂಡಿಕೆ ಆಗಿದೆ. ಶಿವಕುಮಾರ್ ಪತ್ತಾರ್ ಜೊತೆ ವಿನಾಯಕ ಬಡಿಗೇರ್, TV9 ಬಳ್ಳಾರಿ. ರೆಡ್ಡಿಗಳ ನಡುವಿನ ಕಾಳಗ ಇವತ್ತು ನೆನೆದಲ್ಲ. ಸರಿಸುಮಾರು 2 ದಶಕಗಳ ಹಿಂದೆ ಶುರುವಾದಂಥ ಈ ರೆಡ್ಡಿ ಕುಟುಂಬದ ಕಲಹ 2ನೇ ತಲೆಮಾರಿಗೂ ಕೂಡ ಮುಂದುವರೆದಿದೆ. ನನ್ನ ಮುಗಿಸೋದಕ್ಕೆ ಸಂಚು ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಅತ್ತ ಭರತ್ ರೆಡ್ಡಿ ಕೂಡ ನಾನು ಮನಸ್ಸು ಮಾಡಿದ್ರೆ ಮನೆ ಸುಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವರಿಬ್ಬರ ನಡುವಿನ ಕಾಳಗದ ಹಿಂದಿರುವಂಥ ಇತಿಹಾಸ ಮತ್ತು ನೆನೆ ರಾತ್ರಿಯಿಂದ ಈವರೆಗೂ ಕೂಡ ನಡೆದಂಥ ಕಾಳಗ ಹೇಗಿತ್ತು? ಬನ್ನಿ ರಿಪೋರ್ಟ್ ನೋಡೋಣ. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆಯಿತ. ಮುಗಿಸೋ ಹುನ್ನಾರ ಎಂದ ರೆಡ್ಡಿ, ನೀನೇನ್ ಬಾಳೆಗಾರನ ಎಂದ ಭರತ್. ಬಳ್ಳಾರಿ ರಾಜಕೀಯ ವೈರಿಗಳ ಮಧ್ಯೆ ಹತ್ಯೆ ಸಂಚು ಸಮರ. ಗಾಲಿ ಜನಾರ್ದನ ರೆಡ್ಡಿ, ಗಂಗಾವತಿಯ ಶಾಸಕ, ಬಳ್ಳಾರಿಯ ಗಣಿಧಣಿ. ಮತ್ತೊಬ್ರು ಭರತ್ ರೆಡ್ಡಿ, ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ. 2 ಕುಟುಂಬಗಳ ನಡುವಿನ ದ್ವೇಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ. ಇದೇ ವೇಳೆ ನನ್ನ ಹತ್ಯೆಗೆ ಮುಂದಾಗಿದ್ರು ಅಂತ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಇಂಥ ಗಂಭೀರ ಆರೋಪವನ್ನ ರೆಡ್ಡಿ ಮಾಡಿದ್ಯಾಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ರೆಡ್ಡಿ ವರ್ಸಸ್ ರೆಡ್ಡಿಗಳ ನಡುವಿನ ಕಾದಾಟವೇನು ಅನ್ನೋ ಇತಿಹಾಸವನ್ನ ತೋರಿಸ್ತೀವಿ ನೋಡಿ. ಅವನು ನಾರಾಯಣ್ ರೆಡ್ಡಿ, ಭರತ್ ಅವರಪ್ಪ, ಅವನು ದೊಡ್ಡ ಕ್ರಿಮಿನಲ್ ಅಂತ. ಎಲ್ಲ ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ನೋ ಮಗ ಕೂಡ ಅದೇ. ಇವತ್ತಿಂತ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತ ಹೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ರಾಜಕೀಯವಾಗಿ ಜೀರೋ ಬರ್ತಾ ಇದೆ, ಏನು ಪಬ್ಲಿಕ್ ಟಾಕ್. ಹಂಗಾಗಿ ಒಟ್ಟು ಏನೋ ಒಂದು ಜಗಳ ತಗೊಂಡು ನಾನು ಕೂಡ ಒಂದು ಹೀರೋ ತರ ಇದಾಗಬೇಕು ಅಂತ ನೋಡ್ತಾ ಇದ್ದೇನೆ. ಜೀರೋ ಆಗ್ತಾನೆ. ಬಳ್ಳಾರಿ ಅಧಿಪತ್ಯಕ್ಕಾಗಿ ರೆಡ್ಡಿಗಳ ಮಧ್ಯೆ ಯುದ್ಧ. ಏನಿದು ಸಂಚಿನ ರಾಜಕಾರಣ? ಅಪ್ಪನಂತೆ ಮಗಾನೋ ಕ್ರಿಮಿನಲ್ ಅಂತ ಗಂಭೀರ ಆರೋಪ ಮಾಡ್ತಿರೋ ಜನಾರ್ದನ ರೆಡ್ಡಿಗೆ 2004ರಿಂದಲೇ ಭರತ್ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ವೈಷಮ್ಯವಿದೆ. ಬಳ್ಳಾರಿಯ ಅಧಿಪತ್ಯಕ್ಕಾಗಿ ಉಭಯ ಕುಟುಂಬಗಳ ಮಧ್ಯೆ ಕಾದಾಟ ನಡೀತಲೇ ಇದೆ. ರೆಡ್ಡಿ ಜೈಲಿಗೆ ಹೋಗಿ ವಾಪಸ್ ಬಳ್ಳಾರಿಗೆ ರೀ ಎಂಟ್ರಿ ಕೊಟ್ಟ ನಂತರ ಈ ಜಿದ್ದು ಹೆಚ್ಚಾಗಿದೆ ಎನ್ನಲಾಗ್ತಿದೆ. ಇದರ ಭಾಗವಾಗಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ ವಿಚಾರವಾಗಿ ನಡೆದ ಕಾದಾಟದಲ್ಲಿ ರೆಡ್ಡಿಗಳಿಬ್ಬರು ಯುದ್ಧಕ್ಕೆ ನಿಂತಿದ್ದಾರೆ. ಈ ಕಾದಾಟದ ಹೊತ್ತಲ್ಲೇ ಅತಿ ದೊಡ್ಡ ಬಾಂಬ್ ಸಿಡಿಸಿರೋ ಜನಾರ್ದನ ರೆಡ್ಡಿ ನನ್ನ ಮುಗಿಸಲು ಸಂಚು ನಡೆದಿದೆ ಅಂತ ಆರೋಪಿಸಿದ್ದಾರೆ. ಸಂಚು ರೂಪಿಸೋಕೆ ನೀನೇನ್ ಬಾಳೆಗಾರನ ಅಂತ ಭರತ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೈರ್ಸ್ ಹಾಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರ್ಬೇಕು. ನಾನು ಬಂದ ಮೇಲೇನೆ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ನೋಡಿ, ಸಂಚು ಮಾಡದೆ ಇಲ್ಲಿವರೆಗೆ ಅವ್ರನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳು ಇರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡಕ್ಕೆ? ಅವನು ಎಂಥ ಪಾಳೆಗಾರನೋ ಏನೋ ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನನ್ನ ಮಾಡ್ಬೋದು. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೂ ಕೂಡ ಗುಂಡು ಹಾರ್ತಾ ಇದ್ವಿ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನೋಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಹೀಗೆ
ಗುಂಡಿನ ದಾಳಿಯಾಗಿದೆ, ಹತ್ಯೆಗೆ ಸಂಚು ನಡೆದಿದೆ ಅಂತ ಆರೋಪಿಸಿದ ರೆಡ್ಡಿ ರಾಮುಲು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಕಡೆಯವರಿಂದಲೇ ಫೈರಿಂಗ್ ಆಗಿದೆ ಅಂತ ಬಾಂಬ್ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿಯೇ ಫೈರ್ ಮಾಡಿಸಿದ್ದಾರೆ ಅಂತ ಕೌಂಟರ್ ಕೊಟ್ಟ ಭರತ್ ರೆಡ್ಡಿಗೆ ಬುಲೆಟ್ನ ಲೆಕ್ಕವನ್ನೂ ಕೊಟ್ಟಿದ್ದಾರೆ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಅವರೇ ಮಾಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಮತ್ತೆ ಅವರು ಬೆಂಬಲಿಗರೇ ಇವತ್ತು ಮೇಜರ್ ಆಗಿ A1 ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ, A2 ಬಂದ್ಬಿಟ್ಟು ಸೋಮಶೇಖರ್ ರೆಡ್ಡಿನೇ ಈ ಮರ್ಡರ್ ಮಾಡಿಸಕ್ ಕಾರಣ. 7 ಮಂದಿ ಗನ್ಮೆನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಳಿಸಿದ್ದಾರೆ. ಹೀಗೆ ಬುಲೆಟ್ಗಳ ಲೆಕ್ಕ ಕೊಟ್ಟ ರೆಡ್ಡಿ ಮನೆ ಹತ್ರ ಗಲಾಟೆ ಮಾಡಿದ್ದಾರೆ ಅಂದ್ರು. ಇದಕ್ಕೆ ನೀಚ ಜನಾರ್ದನ್ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ಅಂತ ಭರತ್ ರೆಡ್ಡಿ ಗುಡುಗಿದ್ದಾರೆ. ಇದಕ್ಕೂ ಉತ್ತರ ಕೊಟ್ಟ ರಾಮುಲು ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ಆರೋಪಿಸಿದ್ರು. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಪ್ರಿನ್ಸಿಪಲ್ ಪೊಲೀಸ್ ಅವರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತ ಹೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದ್ರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲಾನ್ ಮಾಡ್ಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡ್ಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ. ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವ್ನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದ್ರೆ ಉದ್ದೇಶ ಭರತ್ ರೆಡ್ಡಿದಿದ್ದಾನೆ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡು ಪೆಟ್ರೋಲ್ ಬಾಂಬ್ ಅಂತಾರೆ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಅದೆಲ್ಲ ಹೊಡೆದಾರ್ರಿ. ರಾಮುಲು ಭರತ್ ಮಧ್ಯೆ ಬಿಹಾರ ಹೇಡಿ ಕಾಳಗ. ಈ ಬಾಡಿಗಾರ್ಡ್ಗಳು ಯಾರ ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದು ಹೊಡಿತಾರ್ರಿ. ನಮ್ಮವರು ಧೈರ್ಯಸ್ಥರಿದ್ದಾರೆ. ಯಾರು ಎಂತವ್ರು ಬಂದ್ರು ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನ ಕರ್ಕೊಂಡ್ಬರ್ಬೋದು. ಆದ್ರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರವರು ಅಂತ. ನಾನು ಮಾತಾಡಿದ್ರೆ ಬಳ್ಳಾರಿ ಭಸ್ಮ ಎಂದ ಭರತ್ಗೆ ರಾಮುಲು ಪಂಚ್. ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ, ಇವ್ರನ್ನ ಮುಗಿಸ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಹೀಗೆ ಯುದ್ಧಕ್ಕಿಳಿದ ಬಳ್ಳಾರಿ ರೆಡ್ಡಿಗಳು ಪರಸ್ಪರ ದೂರು ನೀಡಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ ರೆಡ್ಡಿ ಒತ್ತಾಯಿಸಿದ್ದಾರೆ. ಇವತ್ತು ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ ಸಿಬಿಐ ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಪೊಲೀಸ್ ಇಲ್ಲೇ ಇದ್ದಾರೆ, FIR ಫೈಲ್ ಆಗಿದೆ, ಎಲ್ಲವನ್ನು ತನಿಖೆ ಆಗುತ್ತೆ. ಇನ್ನು ಘಟನೆಯಾಗ್ತಿದ್ದಂತೆ ಬಿಜೆಪಿ ನಾಯಕರು ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ. ಇದಕ್ಕೆಲ್ಲ ಕಾರಣವಾದ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ಕಾಲ ಉತ್ತರ ಕೊಡುತ್ತೆ ಅಂತ ಭರತ್ ಗುಡುಗಿದ್ದಾರೆ. ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು. ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ. ಕೂಡಲೇ ಅವ್ರನ್ನ ಬಂಧಿಸಬೇಕು. ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದ್ರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮ್ಗೇನಾದ್ರೂ ಗೌರವ ಇದ್ರೆ ಮೊದಲು ನಿಮ್ಮ ಶಾಸಕನನ್ನ ಒತ್ತು ಒಳಗಾಕಿ. ಕಾಲಾಯ ತಸ್ಮೇ ನಮಃ. ಕಾಲ ಎಲ್ಲದಕ್ಕೆ ಸಮಾಧಾನ ಕೊಡುತ್ತೆ. 2004ರಲ್ಲಿ ಶುರುವಾದ ಈ ರೆಡ್ಡಿಗಳ ಕದನ 2ನೇ ತಲೆಮಾರಿಗೂ ಮುಂದುವರೆದಿದೆ. ಇಬ್ಬರು ರೆಡ್ಡಿಗಳ ನಡುವಿನ ಸಮರ ಬಳ್ಳಾರಿಯಲ್ಲಿ ರಕ್ತ ರಾಜಕೀಯಕ್ಕೆ ಮುನ್ನುಡಿ ಬರೆದಿದ್ದಂತೂ ಸುಳ್ಳಲ್ಲ. ಶಿವಕುಮಾರ್ ಪತ್ತಾರ್ ಜೊತೆ ವಿನಾಯಕ್, TV9 ಬಳ್ಳಾರಿ.